ಪ್ರಥಮ ಭಾಷಣದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೆಂಪುಕೋಟೆಯಿಂದ ಒಂದು ಕರೆಯನ್ನು ಕೊಟ್ಟಿದ್ದರು, ಸ್ವಚ್ಛ ಭಾರತ ಅಭಿಯಾನ ಅಂತೇಳಿ. ಅಂದಿನಿಂದ ಇಂದಿನವರೆಗೆ ನಮ್ಮ ದೇಶದ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಒಂದಿಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ದಿನನಿತ್ಯ ಈ ಕೆಲಸ ನಡೀತಾ ಇದೆ. ಅದೇ ಥರ ಕೆಲಸ ಇವತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಂದು ಮೆಹಬೂಬ್ ಕಾಲೋನಿಯಲ್ಲಿರುವಂತಹ ಒಂದು ಉದ್ಯಾನವನವನ್ನು ಸ್ವಚ್ಛತೆ ಮಾಡುವುದರ ಮೂಲಕ ಈ ಅಭಿಯಾನವನ್ನು ಯಶಸ್ವಿಗೊಳಿಸ್ತಾ ಇದ್ವಿ. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಸ್ವಚ್ಛ ಭಾರತ ಅಭಿಯಾನ ಬೇಕು ಎಂದು ನರೇಂದ್ರ ಮೋದಿಯವರು ಕರೆ ಕೊಟ್ಟಾಗ ಎಲ್ಲರೂ ಅದನ್ನು ಹೀಯಾಳಿಸಿದವರೇ ಹೊರತು ಅದನ್ನು ಸಪೋರ್ಟ್ ಯಾರು ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ 12 ಕೋಟಿ ಕಾರ್ಯಕರ್ತರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಸ್ವಚ್ಛ ಭಾರತ ಅಭಿಯಾನವನ್ನು ಜಾಗೃತಿಗೊಳಿಸ್ತಾ ಇದ್ದಾರೆ. ಮನೆ ಮನೆಗೆ ತೆರಳಿ ಕಸದ ಬಗ್ಗೆ ಆಗಲಿ, ಹಸಿ ಕಸ ಆಗಲಿ, ಒಣ ಕಸ ಆಗಲಿ, ಸ್ವಚ್ಛತೆಯ ಬಗ್ಗೆ ಆಗಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದೇ ಥರ ನಾವು ಪ್ರತಿ ತಿಂಗಳ ಕೊನೆಯ ರವಿವಾರದಂದು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ವಿ. ನಿನ್ನೆಯ ದಿನ ಬಂದಾಗ ನಮ್ಮ ನಗರ ಉಪಾಧ್ಯಕ್ಷರಾದಂಥ ನಾಗರಾಜ್ ದೇವರಗುಡಿ ಅವರು ಅದು ಸ್ವಚ್ಛತಾ ಅಭಿಯಾನ ಏನು ಮಾಡ್ತಾ ಇದ್ವಿ ಅಂದರೆ ಎಲೆಕ್ಷನ್ಗೋಸ್ಕರ ಗ್ಯಾಪ್ ಆಗಿತ್ತು, ಈಗ ಮತ್ತೆ ಮಾಡೋಣ ಬನ್ನಿ ಅಂದಾಗ ಒಂದು ಉದ್ಯಾನವನವನ್ನು ನೋಡಿ ಸಡನ್ನಾಗಿ ಏನು ಮಾಡಿದ್ವಿ ಅಂದರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಹಾಗಾಗಿ ಇದಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ